ಇನ್ನೊಂದ್ಸಲ ನಮ್ ಕಡೆ ನೋಡ್ಬೇಕು ಅಂದ್ರು ಭಯ ಪಡೋ ಹಾಗೆ ನಾವೇನಾದ್ರೂ ಮಾಡ್ಲೇಬೇಕು. ಅವ್ರು ಅನ್ಕೊಂಡ್ರೆ ಮುಗ್ದೋಗುತ್ತಾ ಕಲ್ಯಾಣಿ? ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೀವಿ, ನಂಬಿ ಮನೆ ಒಳಗೆ ಬರೋಕ್ ಬಿಟ್ವಿ. ನಮ್ಮ ನಂಬಿಕೆನ ಅಡ್ಡ ಇಟ್ಕೊಂಡು ಅವ್ರು ನಮಗ್ ಮೋಸ ಮಾಡಬೇಕು ಅಂತಿರೋವಾಗ ಅವರು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ಒಳ್ಳೆ ಪಾಠನೇ ಕಲಿಸ್ಬೇಕು. ಹೌದು ಆಫೀಸರ್, ಈ ಸಲ ನಾವು ಅವ್ರಿಗೆ ಕೊಡೋ ಏಟು ಮತ್ತೆ ನಮ್ ಕಡೆ ನೋಡ್ಬೇಕು ಅನ್ಕೊಂಡ್ರು ಭಯ ಆಗ್ಬೇಕು. ಹಾಗ್ ಕೊಡ್ತೀನಿ, ನೋಡ್ತೀರಿ. ಕೇಳಿಸ್ಕೊಂಡ್ಯಾ ಸ್ಯಾಮ್? ನಮಗೆ ಏಟ್ ಕೊಡ್ತಾರಂತೆ, ಅದು ಕೂಡ ಅವ್ರನ್ನ ನೋಡಿದ್ರೆ ಭಯ ಪಡೋ ಥರ. ಅವ್ರಿಗೆ ಯಾವತ್ತೋ ನೋವು ಕೊಡೋದಲ್ಲ ಸ್ಯಾಮ್. ನಾನಿವತ್ತು ಶೌರ್ಯಂಗೆ ಕೊಡೋ ನೋವಿಗೆ ಮನೆಯಲ್ಲಿರೋ ಎಲ್ಲರೂ ಪ್ರಜ್ಞೆ ಹೋಗ್ಬೇಕು. ನಮಗೆ ಅವಮಾನ ಮಾಡ್ತಾನ, ನನ್ನನ್ನ ಜೈಲಿಗೆ ಕಳಿಸಿ ನಿಮ್ಮನ್ನ ಬೀದಿಗೆ ಬಿಡ್ತಾನ. ಇಷ್ಟಾದ್ರೂ ಅವ್ರ ಜೊತೆ ಒಳ್ಳೆ ತಂದಿಂದ ಇರೋದು ಯಾಕೆ ಅಂತ ಅವ್ರಿಗಿನ್ನ ಅರ್ಥ ಆಗಿಲ್ಲ ಅನ್ಸುತ್ತೆ. ಅರ್ಥ ಆಗೋ ಹಾಗೆ ಮಾಡ್ತೀನಿ. ಇವತ್ತು ಎಲ್ರ ಮುಂದೆ ಆ ಶೌರ್ಯ ತಲೆ ತಗ್ಸೋ ಹಾಗೆ ಮಾಡ್ತೀನಿ. ಇದು ಒಂದು ಬದುಕ? ಯಾಕೆ ಬದುಕ್ತಿದ್ದೀನಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಂಗೆ. ಹೆಸರಿಗೆ ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನವರೇ. ಆದ್ರೆ ಒಬ್ರು ಆದ್ರೂ ನನ್ನ ಮಾತು ಕೇಳ್ತಾರ? ನಾನು ಹೇಳೋದನ್ನ ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಮಾಡ್ತಾರೆ. ಅಷ್ಟಕ್ಕೂ ನನ್ನ ಮನೆಯವಳು ಅನ್ಕೊಂಡಿದ್ದಾರ ಅಥವಾ ಹೊರಗ್ನೋಳು ಅನ್ಕೊಂಡಿದ್ದೀರಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಂಗೆ. ಏನೋ ಮೂಲಲ್ಲಿರೋ ಟೇಬಲ್ ತರ, ಕೆಲ್ಸಕ್ಕೆ ಬಾರ್ದೇ ಇರೋ ವಸ್ತು ತರ ಆಗೋಗಿದೆ ನನ್ನ ಬದುಕು. ಅಲ್ಲ, ಇಲ್ಲಿವರೆಗೂ ಈ ಮನೆಯಲ್ಲಿ ನಾನು ಏನ್ ಹೇಳಿದ್ನೋ ಅದೇ ತಾನೇ ನಡೆದಿದೆ. ಅದನ್ ಮಾತ್ರ ಯಾರು ನೆನ್ಪಿಟ್ಕೊಳ್ಳಲ್ಲ. ಅವನು ಕೆಟ್ಟವನು, ಅವನನ್ನ ಈ ಮನೆ ಒಳಗಡೆ ಸೇರಿಸ್ಬೇಡಿ ಅಂತ ಹೇಳ್ದೆ. ಕೇಳಿದ್ರಾ? ಯಾರು ಕೇಳಲಿಲ್ಲ. ಅವನು ಸಂಪದನ್ನ ಕರ್ಕೊಂಡು ಹೊರಟೋದ. ಆ ಕಲ್ಯಾಣಿ ಇಂಥವಳು ಅಂತ ಹೇಳ್ದೆ. ಕೇಳಿದ್ರಾ? ಕೇಳಲಿಲ್ಲ. ಈಗ ನನ್ನ ಮಗನ್ನೇ ಮದುವೆ ಮಾಡ್ಕೊಂಡು ಇಲ್ಲೇ ಬಿದ್ದಿದ್ದಾಳೆ. ಅವನು ನನ್ನ ಮಗನ ಮಗ ಅಲ್ಲ ಅಂತ ಹೇಳ್ದೆ. ಕೇಳಿದ್ರಾ? ಇಲ್ಲ. ಆದ್ರೆ ಆ ಸಿದ್ದುನೇ ಇವನು ನನ್ನ ಮಗ ಅಂತ ಸಂಪದಾಗಿ ಹೇಳೋ ಮಾತನ್ನ ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಒಬ್ಳೆ ಕುತ್ಕೊಂಡು ಏನ್ ಮಾತಾಡ್ಕೋತಿದ್ದಾಳೆ? ಇದನ್ನೆಲ್ಲ ನಾನೇ ಹೇಳಿದ್ದಲ್ವಾ? ಎಲ್ಲ ನಡೀತಾನೆ ಇದೆಯಲ್ಲ. ಆದ್ರೆ ಯಾರು ನನ್ನ ಮಾತು ಕೇಳಲ್ವೇ? ಕೇಳಲ್ಲ, ನನ್ನ ಮಾತೇ ಕೇಳಲ್ಲ. ಛೀ! ಏನ್ ನೋಡ್ತಾ ಇದ್ದೀರಾ? ಏಕಪಾತ್ರ ಅಭಿನಯ ಮಾಡ್ತಿದ್ಯಲ್ವಾ? ಹೊಸದಾಗಿತ್ತು, ನೋಡ್ತಾ ಇದ್ದೆ. ನಿಮ್ಗೆ ನನ್ನ ಏಕಪಾತ್ರ ಅಭಿನಯ ಕಾಣಿಸತ್ತಾ? ನನ್ ಸಂಕಟ ಕಾಣಿಸಲ್ವಾ? ನನ್ನ ಮಾತಲ್ಲಿರೋ ನೋವು ನಿಮಗ್ ಕಾಣಿಸಲ್ವಾ? ಬೇಡದಮ್ಮು, ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೇಳ್ಬೇಡ. ನಿನ್ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅದು. ಇಲ್ಲಿ ನೋಡಿ, ನಾನು ಈಗಾಗ್ಲೇ ಕೋಪದಲ್ಲಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಇಲ್ಲೇ ಇರ್ಬೇಕು ಅನ್ಕೊಂಡ್ರೆ ನನ್ನ ಸಮಾಧಾನ ಪಡಿಸಿ. ಇಷ್ಟು ದಿನ ಆಗ್ದಿರೋದು ಇವತ್ತು ಹೇಗಾಗುತ್ತೆ ದಮ್ಮು? ಸಮಾಧಾನ ಮಾಡೋ ಚಾನ್ಸ್ ನೀನ್ ಕೊಡಲ್ಲ. ನೀನ್ ಸಮಾಧಾನ ಮಾಡೋದು ಹೇಗಂತ ನನಗೆ ಗೊತ್ತಿಲ್ಲ. ಸರಿ, ಅಷ್ಟಕ್ಕೂ ವಿಷಯನಂತ ಹೇಳು. ನಿನ್ ನೋವೇನು? ಅಷ್ಟಕ್ಕೂ ಅವ್ರು ಯಾರ್ರೀ? ಈ ಮನೆನ ಸರ್ವನಾಶ ಮಾಡಿದವ್ರು ಅವರು. ಅವ್ರನ್ನ ಮತ್ತೆ ಕರ್ಕೊಂಡ್ ಬಂದು ಈ ಮನೇಲಿ ಇಟ್ಕೊಂಡಿದ್ದೀರಾ. ಅದಕ್ಕೂ ಸುಮ್ನೆ ಇದ್ದೀನಿ.
ಅವ್ರ ಮನೆಗ್ ಹೋಗೋಣ ಸೀಮಂತ ಇದೆ ಅಂತ ಅಂದ್ರು. ಅಲ್ಲಿಗೂ ಹೋದೆ. ಅಲ್ಲಿ ನಡಿಬಾರದೆಲ್ಲ ನಡೆದು ಹೋಯ್ತು. ಹೋಗ್ಲಿ, ಆಸ್ಪತ್ರೆಯಲ್ಲಿ ಅವ್ರನ್ನ ಬಿಟ್ಟು ಅಲ್ಲಿಂದನಾದ್ರೂ ತಪ್ಪಿಸ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಅಲ್ಲಿಂದ ಕರ್ಕೊಂಡ್ ಬಂದು ಈ ಮನೇಲಿ ಇಟ್ಕೊಂಡಿದ್ದಾರೆ. ಒಂದ್ 4 ದಿನ ಇರಿಸ್ಕೊಂಡು ಕಳಿಸ್ಬಿಡೋಣ ಅಂತಂದ್ರೆ ಅಂಥದ್ದೇನು ಕಾಣ್ತಿಲ್ಲ. ಇವತ್ತು ಬಂದು ಹೇಳ್ತಾಳೆ ಅದೇನೋ ಪೂಜೆ ಮಾಡ್ಬೇಕು ಅಂತ. ಬೇಡ ಅಂತ ನಾನಂದ್ರೆ ಬೇಡ ಮಾಡು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಮನೆಯಲ್ಲಿ ನನಗೇನ್ ಬೆಲೆ ಇದ್ದ ಹಾಗಾಯ್ತು. ನೋಡ್ದಮ್ಮು, ನಿಮ್ಮಮ್ಮ ಅವರು ಮನೇಲಿ ಒಂದ್ ಮಾತು ಹೇಳಿದ್ರು, ಅದು ಕರೆಕ್ಟೇ. ಅದನ್ನ ಮನೆಯವರೆಲ್ಲ ಪಾಲಿಸ್ಬೇಕು, ಅದು ಪದ್ಧತಿ. ಅವ್ರು ಹೇಳಿದ್ಮೇಲೂ ನಾನಿನ್ ಬೇಡ ಅಂತಂದ್ರೆ ಇನ್ನು ಅವ್ರಿಗೆ ಬೆಲೆ ಏನಿರುತ್ತೆ ಹೇಳು? ಬೆಲೆ ಅಂತಂದ್ರೆ ಏನ್ರಿ? ಏನ್ ಬೆಲೆ? ಅವ್ರಿಗಿರೋ ಬುದ್ಧಿ ಒಳ್ಳೇದಲ್ಲ. ಅಂಥದ್ರಲ್ಲಿ ಅವರು ನಮ್ಮನೆಗ್ ಬಂದು ಪೂಜೆ ಮಾಡೋದು ಅಂದ್ರೆ ಏನು? ನಮ್ಮನೇಲಿ ಬೊಂಬೆ ಕೂರ್ಸೋದು ಅಂದ್ರೆ ಏನ್ರಿ? ಯಾಕೆ ಬೊಂಬೆ ಕೂರ್ಸೋದು ನಮಗ್ ಗೊತ್ತಿಲ್ವಾ ಅಥವಾ ನಮ್ ಕೈಲದಾಗಲ್ವಾ? ನೀನ್ ಹೇಳಿದ್ ಕೇಳಲ್ಲ, ಎದುರುಗಡೆಯವ್ರು ಹೇಳಿದ್ದನ್ನ ಅರ್ಥ ಮಾಡ್ಕೊಳಲ್ಲ. ನಿನ್ನ ಈ ಬುದ್ಧಿನ ಬಿಟ್ಟು ಯಾವತ್ತಿಗೂ ಬದಲಾಗಲ್ವಾ ನೀನು? ಅಷ್ಟೇ, ನನ್ನ ಬಾಯಿ ಮುಚ್ಚೋದಕ್ಕೆ ನೋಡಿ. ಮನೆ ಪರಿಸ್ಥಿತಿನ ಬದಲಾಯಿಸೋದಕ್ಕೆ ಯಾರು ನೋಡ್ಬೇಡಿ. ನೀವೆಲ್ಲರೂ ಒಂದೇ. ಕಟ್ಕೊಂಡಿರೋ ಗಂಡನ್ಗೆ ಹೆಂಡತಿ ಮೇಲೆ ಮರ್ಯಾದೆ ಇಲ್ದಿರೋವಾಗ ಇನ್ನು ಮನೇಲಿ ಹೇಗ್ ಮರ್ಯಾದೆ ಸಿಗತ್ತೆ? ಎಲ್ಲ ನನ್ ಕರ್ಮ. ದಮ್ಮು ಬರ್ತಾ ಬರ್ತಾ ಇವಳಿಗೆ ಏನಾಗ್ತಿದ್ದೋ ಅರ್ಥನೇ ಆಗ್ತಿಲ್ಲ. ಇಷ್ಟು ದಿನ ಮನೆಯವ್ರ ಮೇಲೇನೆ ಜಗಳ ಮಾಡ್ತಾ ಇದ್ಲು, ಇವಾಗ ತನ್ನಲ್ಲೇ ತಾನು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಳೆ. ಹುಚ್ಚಿಗೆ ಬುನಾದಿ ಇದೆ ಅನ್ಸುತ್ತೆ. ಕೇಳೋದ್ ಬೇಡ ಅನ್ಕೊಂಡು ಈ ಗಂಡಸ್ರನ್ನ ಕೇಳಿದ್ರು ಏನಕ್ಕೋ ಕೇಳಿದಾಳೆ, ಬೇಗ ತಗೊಂಡೋಗಿ ಕೊಡೋಣ ಅಂತ ಅನ್ಕೊಳ್ಳಲ್ಲ. ಒಳ್ಳೆ ಸೀರೆ ಉಟ್ಕೊಂಡಿದ್ದೀನಿ, ಒಳ್ಳೆ ಒಡವೆನೂ ಹಾಕೊಂಡಿದ್ದೀನಿ, ಎಲ್ಲ ಚೆನ್ನಾಗೇ ಇದೆ. ತಲೆಯಲ್ಲಿ ಹೂವೇ ಇಲ್ಲ. ಈ ಹೂ ತರೋದಕ್ಕೆ ಇಷ್ಟು ಲೇಟ್ ಯಾಕೆ? ಈಗ್ಲೇ ತಗೊಂಡ್ ಬರ್ತೀನಿ ಅಂತ ಹೋದ್ರು, ಇಷ್ಟೊತ್ವರೆಗೂ ಬಂದಿಲ್ಲ. ಅರೆ, ಹೆಂಡತಿ ಕೇಳ್ತಾ ಇದ್ದಾಳೆ, ಕಾಯ್ತಾ ಇರ್ತಾಳೆ, ಬೇಗ ತಗೊಂಡು ಹೋಗಿ ಕೊಡೋಣ ಅನ್ನೋದೇನೂ ಇಲ್ಲ. ದಾರಿನಲ್ಲಿ ಇವ್ರ ಕೆಲ್ಸ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ತಂದ್ಕೊಡ್ತಾರೆ. ಏನ್ ಮೇಡಮ್, ಸೀರಿಯಸ್ ಆಗಿದ್ದೀರಾ? ನಾನ್ ಸೀರಿಯಸ್ ಆಗಿದ್ರೆ ನಿಮ್ಗೇನಂತೆ ಬಿಡಿ. ಅಲ್ಲ, ಈಗ ಏನಾಯ್ತು ಅಂತ? ನಾನ್ ನಿಮ್ ಹತ್ರ ಮುತ್ತು ರತ್ನ ಕೇಳದ್ನಾ? ಇಲ್ಲ ಅಲ್ವಾ, ಜಸ್ಟ್ ಹೂ ಕೇಳಿದ್ದು. ಆ ಹೂ ತರೋದಕ್ಕೆ ಇಷ್ಟೊತ್ತಾ? ಒಬ್ಳು ಹೆಂಡತಿ ಕೇಳಿದ್ಲು ಅಂದ್ರೆ ಅದು ಹೂ ಆದ್ರೂ ಹೂವಿನ ಹಾರ ಆದ್ರೂ ಸ್ವಲ್ಪ ಯೋಚನೆ ಮಾಡಾದ್ರೂ ಹುಡುಕೊಂಡು ತರಬೇಕಲ್ವಾ? ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕೇಳಿದ್ದಕ್ಕೆ ಏನೋ ಒಂದ್ ಹೇಳ್ತೀರಾ ಬಿಡಿ ಆಫೀಸರ್. ನಾನ್ ರೆಡಿ ಆಗಿ ಎಷ್ಟೊತ್ತಾಯ್ತು ಅಂತ ಗೊತ್ತಾ? ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಡೇ ಬೇಕು ಅಂತ ಹೇಳ್ತಾರೆ. ನಾನು ಆ ನಂಬಿಕೆಯಿಂದಾನೆ ಇದನ್ನ ತರೋದಕ್ಕೆ ಸ್ವಲ್ಪ ಲೇಟ್ ಆಯ್ತಷ್ಟೇ. ಹಾಫ್ ಡೇನಾ? ಹೌದು ಪಾಪ, ನೀವಂದ್ರೆ ಜುಬ್ಬ ಪೈಜಾಮ ಹಾಕಿರೋದಕ್ಕೆ ಹೀಗ್ ಹೋಗಿ ಹಾಗ್ ಬಂದ್ಬಿಡ್ತೀರಾ. ನಮ್ದು ಹಾಗಾಗಲ್ವಲ್ಲ. ಒಳ್ಳೆ ಸೀರೆನೂ ಉಟ್ಕೋಬೇಕು, ಚೆನ್ನಾಗ್ ಜಡೆನೂ ಹಾಕೋಬೇಕು, ಕಾಡ್ಗೆ ಇಟ್ಕೋಬೇಕು, ಬೊಟ್ಟು ಇಟ್ಕೋಬೇಕು, ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಒಡವೆನೂ ಹಾಕೋಬೇಕು. ಇಷ್ಟೆಲ್ಲ ಇರುತ್ತೆ ನಮ್ಗೆ. ಹಾ, ಸರಿ ಸರಿ, ಒಟ್ನಲ್ಲಿ ರೆಡಿ ಆಗಿದೆಯಲ್ಲ. ಈಗೇನು ಹೂವೇ ತಾನೇ ಬೇಕಾಗಿದ್ದು? ಆ
ಹೂ ತರೋದಕ್ಕೆ ಇಷ್ಟು ಲೇಟ್ ಆಗಿದಲ್ವಾ? ಅದಕ್ಕೆ ದೊಡ್ಡವರು ಹೇಳೋದು, ದೇಶಕ್ಕೆ ರಾಜ ಆದ್ರೂ ತಾಯಿಗೆ ಮಗನೇ ಅಂತ. ಆದ್ರೆ ಹೆಂಡತಿ ವಿಷಯನೇ ಮರ್ತ್ಬಿಟ್ಟಿದ್ದಾರೆ. ಏನ್ ಮರ್ತ ಹೋದ್ರಿ? ದೇಶಕ್ಕೆ ಅಧ್ಯಕ್ಷ ಆದ್ರೂ ಹೆಂಡತಿಗೆ ಗುಲಾಮನೆ ಅಂತ. ನಾನ್ ನಿಮ್ಮನ್ ಕೇಳಿದ್ದು ಹೂ ತಗೊಂಡ್ ಬನ್ನಿ ಅಂತ. ಹೂ ತಗೊಂಡ್ ಬಂದ್ರೆ ತಲೆ ಬಾಗ್ದಾಗ, ಹೆಂಡತಿ ಕೇಳಿದ್ದನ್ನ ಗಂಡ ತಂದ್ಕೊಡೋದು ಜವಾಬ್ದಾರಿ, ಗೊತ್ತಾ ನಿಮ್ಗೆ? ಓಕೆ ಓಕೆ, ಕೂಲ್ ಮೇಡಮ್. ನೀವು ಕೇಳಿದ ಹೂವನ್ನ ತಂದಿದ್ದೀನಿ, ತಗೊಳ್ಳಿ. ನಾನೇ ಮುಡಿಸ್ಲಾ? ಗಂಡ ಹೂ ಮುಡಿಸ್ತೀನಿ ಅಂದ್ರೆ ಯಾವ ಹೆಂಡತಿ ತಾನೇ ಬೇಡ ಅಂತಾಳೆ? ಏನೋ ಪೊಲೀಸ್ ಆಫೀಸರ್ ಆಗಿದ್ರು ಹೆಂಡತಿ ತಲೆಗೆ ಹೂ ಮುಡಿಸ್ಬೇಕು. ಯಾಕೆ ಪೊಲೀಸ್ ಆಫೀಸರ್ಗೆ ಮದ್ವೆ ಆಗಲ್ವಾ? ಹೆಂಡತಿರಲ್ವಾ? ಆಕ್ಚುಲಿ ಈ ಹಳದಿ, ಕೆಂಪು, ಗುಲಾಬಿ ಯಾಕೆ ಕೊಡ್ತಾರೆ ಗೊತ್ತಾ? ಯಾಕೆ ಕೊಡ್ತಾರೆ ಹೇಳಿ? ಹಳದಿ ಶುಭ ಸಂಕೇತ ಅಂತ, ಕೆಂಪು ಪ್ರೀತಿ ಸಂಕೇತ ಅಂತ. ಹೆಣ್ಮಕ್ಳಿಗೆ ಇದೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗೋದು ಒಂದೇ, ಗಂಡ ಪ್ರೀತಿಯಿಂದ ತಂದ್ಕೊಡು 3 ಮೊಳ ಮಲ್ಗೆ ಹೂ. ನೀವು ಅಲ್ಲಿಗೆ ಸುಮ್ಮನಾಗ್ಬಿಟ್ಟಿದ್ದೀರಾ. ನಾನು ತಂದಿರೋ ಹೂವಲ್ಲಿ ಶುಭ, ಪ್ರೀತಿ ಜೊತೆಗೆ ಆತ್ಮೀಯತೆನೂ ಕೂಡ ಇರುತ್ತೆ. ನಿನಗೆ ಅರ್ಥ ಆಗ್ತಿಲ್ವಾ? ನೀವ್ ಯಾವಾಗ ನೋಡಿದ್ರು ಮಾತಲ್ಲೇ ಮಾಯ ಮಾಡ್ಬಿಡ್ತೀರಾ ಆಫೀಸರ್. ಕಲ್ಯಾಣಿ, ಹೆಣ್ಮಕ್ಳ ಜೀವನದಲ್ಲಿ ಹಳದಿ, ಕೆಂಪು ಅನ್ನೋದು ಶುಭ ಸಂಕೇತ ಇದ್ದ ಹಾಗೆ. ಅದಕ್ಕೆ ನೀನ್ ಮಲ್ಲಿಗೆ ಹೂ ತರೋಕ್ ಹೇಳಿದಾಗ ಈ ಹೂಗಳನ್ನು ತಂದೆ. ಸರಿ ಬಿಡಿ, ಗಂಡ ತಂದ್ಕೊಡೋ ಮಲ್ಗೆ ಹೂ ಅಂದ್ರೆ ಅದಕ್ಕಿಂತ ಜಾಸ್ತಿ ಇಷ್ಟ. ನೀವೇನ್ ತಂದ್ಕೊಟ್ರು ನನ್ಗಿಷ್ಟಾನೆ. ಮತ್ತೆ ಮಲ್ಲಿಗೆ ಹೂವ ತಂದ್ಕೊಟ್ಟಾಗ ಈ ಮಾತು ಹೇಳಿಲ್ವಲ್ಲ? ಹೆಣ್ಮಕ್ಳು ಇಷ್ಟನ ಬೇಗ ಹೇಳ್ಕೊಳ್ಳೋದಿಲ್ಲ, ಪ್ರೀತಿನ ಆಚೆ ಹೇಳ್ಕೊಳಲ್ಲ. ಅದಕ್ಕೆ ಅನ್ಸುತ್ತೆ ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ಹೆಣ್ಮಕ್ಳು ಒಂದು ಮಾತಿನ ಮೇಲೆ ನಿಲ್ಲಲ್ಲ ಅಂತ. ಆಫೀಸರ್, ಹಾಗೆ ಹೇಳ್ಬೇಡಿ. ನಮ್ ಹೆಣ್ಮಕ್ಳಿಗೆ ಫೀಲ್ ಆಗುತ್ತೆ. ನಾವ್ ಯಾವಾಗ್ಲೂ ಆಡಿದ ಮಾತನ್ನ ಉಳಿಸ್ಕೋತೀವಿ, ಈ ಗಂಡಸ್ರೆ ಉಳಿಸ್ಕೊಳಲ್ಲ. ಹಂಗೋ ಹಿಂಗೋ ತಿರ್ಕೊಂಡ್ ಬಂದು ನಮ್ ಮೇಲೆ ಬಂದೆ ಅಂತಾಯ್ತು. ಅದೆಲ್ಲಿ ಈ ಹೂ ಇಷ್ಟ ಆಯ್ತಾ ಹೇಳು. ನೀವಿಷ್ಟು ಪ್ರೀತಿಯಿಂದ ತಂದಿರುವಾಗ ಇಷ್ಟ ಆಗದೆ ಹೇಗಿರುತ್ತೆ? ಕೊಡಿ.
ಏನು ಯೋಚನೆ ಮಾಡ್ತಿದ್ಯಾ ಕಲ್ಯಾಣಿ? ಏನಿಲ್ಲ ಆಫೀಸರ್, ನಾವೆಲ್ಲ ವಿಷಯದಲ್ಲೂ ಖುಷಿಯಾಗೇ ಇದ್ದೀವಿ. ಆದ್ರೆ ಒಂದು ವಿಷಯ ಮಾತ್ರ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಿದೆ. ಏನದು? ಇಲ್ಲಿವರೆಗೂ ಇದ್ದು ಸಂಪದ ಸಿದ್ದು ಇಬ್ರು ಬೊಂಬೆ ಪೂಜೆ ಮಾಡಬೇಕು ಅಂದ್ರು. ಅದಕ್ಕೋಸ್ಕರ ಅಜ್ಜಿ ಹತ್ರ ಪರ್ಮಿಷನ್ ತಗೊಂಡ್ರು. ಹಠ ಬಿದ್ದು ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಏನೋ ಕಾರಣ ಇದೆ. ಏನ್ ಪ್ಲಾನ್ ಮಾಡಿದಾರೋ ಏನೋ ಅಂತ ನನ್ ಮನ್ಸು ತುಂಬಾ ಒದ್ದಾಡ್ತಾನೆ ಇದೆ. ಅವ್ರೇನೋ ಪ್ಲಾನ್ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥ ಆಗಿದೆ. ಆ ಬೊಂಬೆ ಪೂಜೆನ ಅವರೇ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಏನ್ ಮಾಡ್ತಾರೋ, ಅದು ಹೇಗೆ ಮಾಡ್ತಾರೋ, ಏನೇ ಮಾಡಿದ್ರು ಸರಿ, ಟೈಮಿಗೆ ಸರಿಯಾಗಿ ಬುದ್ಧಿ ಹೇಳೋದಕ್ಕೆ ನಾವು ಸಿದ್ಧವಾಗೇ ಇದೀವಲ್ವಾ? ಇದನ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ಟ್ಯಾಕಲ್ ಮಾಡ್ಬೋದು ಆಫೀಸರ್. ಆದ್ರೆ ಏನ್ ಮಾಡ್ತಿದ್ರು ಅಂತ ಅರ್ಥ ಆಗದೆ ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಟ್ಬಿಡು ಕಲ್ಯಾಣಿ, ಏನ್ ಮಾಡಿದ್ರು ಸರಿ. ಈ ಸಲ ಅವ್ರಿಗೆ ಬುದ್ಧಿ ಕಲ್ಸೋದಂತೂ ಖಂಡಿತ. ನೀನು ಆ ವಿಷಯದ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. ಅಷ್ಟಕ್ಕೂ ಆ ವಿಷಯದ ಬಗ್ಗೆ ಏನೂ ಯೋಚನೆ ಮಾಡಬೇಡ, ಸರಿನಾ? That's good. ಶೌರ್ಯ, ಇವತ್ತು ನೀನು ಹೇಗೆ ಏಟ್ ತಿಂತೀಯ ನೋಡ್ತಾ ಇರು. ಇವತ್ತು ಕೊಡೋ ಏಟ್ಗೆ ಆ ಕಡೆ ನಿನ್ನ ಪ್ರೊಫೆಷನ್ನಿಂದ ಈ ಕಡೆ ನಿನ್ನ ಫ್ಯಾಮಿಲಿಯಿಂದ ಜೀವನ ಪೂರ್ತಿ ನಿನಗೆ ನರ್ಕ ತೋರಿಸ್ತೀನಿ. ಡಿಪಾರ್ಟ್ಮೆಂಟಲ್ಲಿ ನಿನ್ನನ್ನು, ಸೊಸೈಟಿಲಿ ನಿನ್ನ ಫ್ಯಾಮಿಲಿನ ತಲೆ ಎತ್ತದೇ ಇರೋ ಥರ ಮಾಡ್ತೀನಿ, ನೋಡ್ತಾ ಇರು. ಅವ್ರಿಗೆ ಗೊತ್ತಿಲ್ಲ ಸಿದ್ದು, ನಾವು ಬೊಂಬೆ ಹಬ್ಬ ಮಾಡ್ತಿರೋದು ಅವ್ರಿಗೋಸ್ಕರನೇ ಅಂತ. ಅವರನ್ನೇ ಬೊಂಬೆಗಳನ್ನಾಗಿ ಮಾಡಿಕೊಂಡು ನಾವು ಮಾಡ್ತಾ ಇರೋ ಈ ಹಬ್ಬದಲ್ಲಿ ಅಪ್ಪಿ ತಪ್ಪಿ ಇನ್ನು ಮುಂದೆ ಈ ಬೊಂಬೆ ಹಬ್ಬದ ಹೆಸರು ಹೇಳಿದ್ರೆ ಈ ಕುಟುಂಬ ಇಡೀ ನಡ್ಕ್ ಹೋಗ್ಬೇಕು. ಸಿದ್ದು, ಎಲ್ರೂ ಬಂದಿದಾರೋ? ಗೊಂಬೆ ಪೂಜೆ ಇನ್ನೇನು ಶುರು ಆಗುತ್ತೆ. ಬನ್ನಿ. ಹಾಂ, ಬರ್ತೀವಿ ಅಕ್ಕ. ಬನ್ನಿ. ನಡಿ.
ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗು ಈ ಮನೇಲಿ ರಾಜನಾಗಿ ಮೆರಿತಾನೆ.